ಆಂಧ್ರ ಮೂಲದ ಉದ್ಯಮಿಗೆ ಕನ್ನಡ ಇನ್ಫ್ಲೂಯೆನ್ಸರ್ ಯುವತಿಯಿಂದ 1.5 ಕೋಟಿ ಬ್ಲಾಕ್ ಮೇಲ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕನ್ನಡ ಇನ್ಫ್ಲೂಯೆನ್ಸರ್ ಯುವತಿ ವಿರುದ್ಧ ದಾಖಲಾಗಿದ್ದ ಕೋಟಿ ಬ್ಲಾಕ್ ಮೇಲ್ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಕ್ಕಿದೆ. ಇನ್ಫ್ಲೂಯೆನ್ಸರ್ ಯುವತಿ ಯಾವತ್ತೂ ಕೂಡ ಹಣ ಕೇಳಿಲ್ಲ ಅಂತ ಉದ್ಯಮಿ ಕಾರ್ತಿಕ್ ಪತ್ನಿ ಹರ್ಷಿತಾ ದೂರನ್ನ ಕೊಟ್ಟಿದ್ದಾರೆ. ಪತಿ ಕಾರ್ತಿಕ್ ಹೇಳ್ತಿರೋ ಬ್ಲಾಕ್ ಮೇಲ್ ಕಥೆ ಸಂಪೂರ್ಣ ಸುಳ್ಳು ಅಂತ ಪತ್ನಿಯೇ ಪೊಲೀಸರಿಗೆ ಪತ್ರವನ್ನ ಬರೆದಿದ್ದಾರೆ. ನನ್ನ ಗಂಡನೇ ಸುಳ್ಳು ಕಥೆಯನ್ನ ಸೃಷ್ಟಿ ಮಾಡಿದ್ದಾನೆ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ತನ್ನ ಲೈಂಗಿಕ ಸಂಬಂಧ ಮುಚ್ಚಿ ಹಾಕಲು ಯುವತಿಯನ್ನ ಬ್ಲಾಕ್ ಮೇಲರ್ ಅಂತ ತೋರಿಸುತ್ತಿದ್ದಾನೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಯುವತಿ ಕಳುಹಿಸಿದ್ದ ಸಾಕ್ಷ್ಯ ನೋಡಿ ನನಗೆ ಮಾನಸಿಕ ಆಘಾತ ಆಯಿತು. ಹಲವಾರು ಯುವತಿಯರ ಜೊತೆ ಪತಿ ಕಾರ್ತಿಕ್ ಸಂಬಂಧ ಇಟ್ಟುಕೊಂಡಿದ್ದ ಅಂತ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. HK ಫಾರ್ಮಾ ಕಾಸ್ಮೆಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಡೈರೆಕ್ಟರ್ ಆಗಿರುವಂತಹ ಕಾರ್ತಿಕ್ ಪತ್ನಿ ಹರ್ಷಿತಾ. ಕಾರ್ತಿಕ್ ಯಾವುದೇ ಬಿಸಿನೆಸ್ ಮ್ಯಾನ್ ಅಲ್ಲ. ಆತ ಕೇವಲ ಪತ್ನಿ ಹರ್ಷಿತಾ ಒಡೆತನದ ಕಾಸ್ಮೆಟಿಕ್ ಕ್ಲಿನಿಕ್ ಸಂಬಂಧ ಮಾರ್ಕೆಟಿಂಗ್ ನೋಡಿಕೊಳ್ತಾ ಇದ್ದ. ಕಳೆದ ವರ್ಷ 2025 ಆಗಸ್ಟ್ 8ರಂದು ಕಾರ್ತಿಕ್ ನಿವಾಸಕ್ಕೆ ಆಗಮಿಸಿದ್ದ ಇನ್ಫ್ಲೂಯೆನ್ಸರ್ ಯುವತಿ ಕಾರ್ತಿಕ್ ನನಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತಿದ್ದಾನೆಂದು ಕುಟುಂಬಸ್ಥರ ಮುಂದೆ ಆರೋಪಿಸಿತು. ಅದಕ್ಕೂ ಮುನ್ನ 2 ತಿಂಗಳಿನಿಂದ ಹೈದರಾಬಾದ್ನಲ್ಲಿ ಕಾರ್ತಿಕ್ ಯುವತಿ ವಾಸ್ತವ್ಯಕ್ಕೆ PG ಕೂಡ ಮಾಡಿಕೊಟ್ಟಿದ್ದ. ಪ್ರೀತಿ ಹೆಸರಲ್ಲಿ ಮದುವೆಯಾಗುವುದಾಗಿ ನಂಬಿಸಿ ವಂಚಿಸಿದ್ದ. ಯುವತಿ ಮನೆ ಬಳಿ ಬಂದು ಕಾರ್ತಿಕ್ ಕಿರುಕುಳದ ಬಗ್ಗೆ ತಿಳಿಸಿದಾಗ ಆಕೆ ಬಗ್ಗೆ ಕೆಟ್ಟದಾಗಿ ಹೇಳಿ ನಂಬಿಸಿದ್ದ. ಅವಳೊಬ್ಬಳು ಕನ್ನಡ ಇನ್ಫ್ಲೂಯೆನ್ಸರ್, ನಮ್ಮತ್ರ ದುಡ್ಡಿದೆ ಅಂತ ಸುಳ್ಳು ಆರೋಪ ಮಾಡ್ತಿದ್ದಾಳೆಂದು ಹೇಳಿ ನಂಬಿಸಿದ್ದ. ಯುವತಿ ತನ್ನ ವಿರುದ್ಧ ದೂರು ಕೊಟ್ರೆ ತೊಂದರೆ ಆಗಬಹುದು ಅಂತ ಸ್ನೇಹಿತರ ಜೊತೆ ಸೇರಿ ಪ್ಲಾನ್ ಮಾಡಿದ್ದ. ಅದರಂತೆ ಕಾರ್ತಿಕ್ ತನಗೆ ಪರಿಚಯವಿದ್ದ ಲೋಕೇಶ್ ಹಾಗೂ ನಾಗವರ್ಮ ಎಂಬುವರ ಮೂಲಕ ಯುವತಿಯ 2 ಮೊಬೈಲ್ಸ್ ಹಾಗೂ ಟ್ಯಾಬ್ಸ್ ಕಳವು ಮಾಡಿಸಿದ್ದ. ಈ ಕುರಿತು ಯುವತಿ ಕಳೆದ ವರ್ಷ ಆಗಸ್ಟ್ 28ರಂದು ಹೈದರಾಬಾದ್ನ ಗಚ್ಚಿಬೌಲಿ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ರು. ಲೋಕೇಶ್ ಹಾಗೂ ನಾಗವರ್ಮನ ವಿರುದ್ಧ ಅನುಮಾನವಿದೆ ಅಂತ ದೂರನ್ನ ಕೊಟ್ಟಿದ್ಲು. ನಂತರ ಗಚ್ಚಿಬೌಲಿ ಪೊಲೀಸರು ಪತಿ ಕಾರ್ತಿಕ್ನನ್ನ ಹಲವು ಬಾರಿ ವಿಚಾರಣೆ ಕೂಡ ಮಾಡಿದ್ರು. ಲೋಕೇಶ್ ನಾಗವರ್ಮ ಕಳವು ಮಾಡಿದ್ದ ಯುವತಿಯ ಮೊಬೈಲ್ ತನ್ನ ಪತಿ ಬೆಡ್ರೂಮ್ನಲ್ಲಿ ಇಟ್ಟಿದ್ದ. ಅದನ್ನ ಗಚ್ಚಿಬೌಲಿ ಪೊಲೀಸರಿಗೆ ಹಿಂತಿರುಗಿಸಿದ್ದೇವೆ. ಈ ವೇಳೆಗೆ ಪತಿ ಕಾರ್ತಿಕ್ ಯುವತಿಯ ಮೊಬೈಲ್ ಪಾಸ್ವರ್ಡ್ ಬದಲಿಸಿ ಇನ್ಸ್ಟಾಗ್ರಾಮ್ ಹ್ಯಾಕ್ ಮಾಡಿದ್ದ. ನಂತರ ಪ್ರಕರಣ ರಾಜಿಯಾಗಿತ್ತು. ನಂತರ ಪತಿ ಬದಲಾಗಿದ್ದಾನೆಂದು ಭಾವಿಸಿದ್ದ ಪತ್ನಿ ಹರ್ಷಿತಾ. ಇಷ್ಟೆಲ್ಲ ಆದ್ಮೇಲೆ ಪತಿ ಮತ್ತೆ ಹಲವು ಬಾರಿ ಯುವತಿಗೆ ಬೆದರಿಕೆ ಕರೆ ಮಾಡೋದು ಮಾಡಿದ್ದಾನೆ. ಕಡೆಗೆ ಪತಿ ಕಾರ್ತಿಕ್ ನೀಡ್ತಿರೋ ಲೈಂಗಿಕ ಕಿರುಕುಳ, ಬೆದರಿಕೆ ಸಂದೇಶ ಹಲವು ಯುವತಿಯರಿಗೆ ಇದೇ ರೀತಿ ವಂಚಿಸಿರುವ ಬಗ್ಗೆ ಕಾರ್ತಿಕ್ ಪತ್ನಿಗೆ ಮಾಹಿತಿ ಕೊಟ್ಟಿದ್ದ ಯುವತಿ. ಪತಿ ಕಾರ್ತಿಕ್ ಅಸಲಿಯತ್ತು ತಿಳಿದ ಮೇಲೆ ಕಳೆದ 2 ತಿಂಗಳಿನಿಂದ ಹೈದರಾಬಾದ್ನಲ್ಲಿ ಪ್ರತ್ಯೇಕವಾಗಿ ವಾಸವಾಗಿರುವಂತಹ ಪತ್ನಿ ಯುವತಿ ದೂರು ಕೊಟ್ರೆ ತನಗೆ ತೊಂದರೆಯಾಗಬಹುದೆಂದು ಸುಳ್ಳು ಆರೋಪ ಮಾಡಿ ಪತಿ ದೂರು ಕೊಟ್ಟಿದ್ದಾನೆ ಎಂದಿರುವಂತಹ ಪತ್ನಿ ಹರ್ಷಿತಾ. ಕಡೆಗೆ ಜಯನಗರ ಠಾಣೆಯಲ್ಲಿ ಯುವತಿ 1.5 ಕೋಟಿಗೆ ಡಿಮ್ಯಾಂಡ್ ಮಾಡ್ತಿದ್ದಾಳೆ. ಪತ್ನಿಗೆ ಖಾಸಗಿ ಫೋಟೋ ವಿಡಿಯೋ ಕಳಿಸಿ ಹಣ ಕೇಳ್ತಿದ್ದಾಳೆಂದು ದೂರು ಕೊಟ್ಟಿದ್ದ ಕಾರ್ತಿಕ್. ಪ್ರಕರಣ ಸಂಬಂಧ ಪತ್ನಿ ಹರ್ಷಿತಾರಿಂದ ಮಾಹಿತಿ ಕೇಳಿದ್ದ ಜಯನಗರ ಪೊಲೀಸರು. ಜಯನಗರ ಪೊಲೀಸರ ನೋಟಿಸ್ಗೆ ಗಂಡ ಕಾರ್ತಿಕ್ನ ಕೃತ್ಯಗಳೆಲ್ಲ ಸಾಕ್ಷಿ ಸಮೇತ ನೀಡಿದ್ದಾರೆ ಪತ್ನಿ ಹರ್ಷಿತಾ. ಜಯನಗರ ಪೊಲೀಸರು ಕರ್ನಾಟಕ ತೆಲಂಗಾಣ DIG, ರಾಷ್ಟ್ರೀಯ ಮಹಿಳಾ ಆಯೋಗ, ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೂ ಹೇಳಿಕೆ ಹಾಗೂ ದೂರಿನ ಪ್ರತಿಯನ್ನ ರವಾನಿಸಿರುವಂತಹ ಪತ್ನಿ ಹರ್ಷಿತಾ. ಪತಿ ಕಾರ್ತಿಕ್ ಅಸಲಿಯತ್ತು ತಿಳಿದ ಮೇಲೆ ಕಳೆದ 2 ತಿಂಗಳಿನಿಂದ ಹೈದರಾಬಾದ್ನಲ್ಲಿ ಪ್ರತ್ಯೇಕವಾಗಿ ವಾಸವಾಗಿರುವಂತಹ ಪತ್ನಿ ಯುವತಿ ದೂರು ಕೊಟ್ರೆ ತನಗೆ ತೊಂದರೆಯಾಗಬಹುದೆಂದು ಸುಳ್ಳು ಆರೋಪ ಮಾಡಿ ಪತಿ ದೂರು ಕೊಟ್ಟಿದ್ದಾನೆ ಎಂದಿರುವಂತಹ ಪತ್ನಿ ಹರ್ಷಿತಾ. ಕಡೆಗೆ ಜಯನಗರ ಠಾಣೆಯಲ್ಲಿ ಯುವತಿ 1.5 ಕೋಟಿಗೆ ಡಿಮ್ಯಾಂಡ್ ಮಾಡ್ತಿದ್ದಾಳೆ. ಪತ್ನಿಗೆ ಖಾಸಗಿ ಫೋಟೋ ವಿಡಿಯೋ ಕಳಿಸಿ ಹಣ ಕೇಳ್ತಿದ್ದಾಳೆಂದು ದೂರು ಕೊಟ್ಟಿದ್ದ ಕಾರ್ತಿಕ್. ಪ್ರಕರಣ ಸಂಬಂಧ ಪತ್ನಿ ಹರ್ಷಿತಾರಿಂದ ಮಾಹಿತಿ ಕೇಳಿದ್ದ ಜಯನಗರ ಪೊಲೀಸರು. ಜಯನಗರ ಪೊಲೀಸರ ನೋಟಿಸ್ಗೆ ಗಂಡ ಕಾರ್ತಿಕ್ನ ಕೃತ್ಯಗಳೆಲ್ಲ ಸಾಕ್ಷಿ ಸಮೇತ ನೀಡಿದ್ದಾರೆ ಪತ್ನಿ ಹರ್ಷಿತಾ. ಜಯನಗರ ಪೊಲೀಸರು ಕರ್ನಾಟಕ ತೆಲಂಗಾಣ DIG, ರಾಷ್ಟ್ರೀಯ ಮಹಿಳಾ ಆಯೋಗ, ಹೈಕೋರ್ಟ್ ನ್ಯಾಯಮೂರ್ತಿಗಳಿಗೂ ಹೇಳಿಕೆ ಹಾಗೂ ದೂರಿನ ಪ್ರತಿಯನ್ನ ರವಾನಿಸಿರುವಂತಹ ಪತ್ನಿ ಹರ್ಷಿತಾ.